ನಾನೀಗ ಹೋಗ್ತಾ ಇರೋದು ಒಂದು ವಿಶೇಷವಾದಂತಹ ದೇವಸ್ಥಾನ. ಈ ಒಂದು ದೇವಸ್ಥಾನದಲ್ಲಿ ಅರ್ಚಕರು ಬಂದು ಜಾಗಟೆಯನ್ನ ಹೊಡೆದ್ರೆ ಅಲ್ಲಿ ಒಂದು ದನ ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆಯನ್ನ ಹಾಕುತ್ತಂತೆ, ಪ್ರಸಾದವನ್ನ ಸೇವಿಸಿ ಮತ್ತೆ ಅಲ್ಲಿಂದ ವಾಪಸ್ ಆಗತ್ತಂತೆ. ಅಂತಹ ಪ್ಲೇಸ್ಗೆ ನಾನ್ ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹೌದು, ನಾವು ಹೋಗ್ತಿರೋದು ಕುಂದಾಪುರ ತಾಲೂಕಿನ ಆಜ್ರಿ ಸಮೀಪ ಇರೋ ಬಾಂಡ್ಯ ಎನ್ನೋ ಗ್ರಾಮಕ್ಕೆ. ಇಲ್ಲಿ ಪುರಾತನ ವೆಂಕಟರಮಣ ದೇವಾಲಯ ಇದೆ. ಈ ದೇವಾಲಯಕ್ಕೆ ಅರ್ಚಕರು ಬಂದು ಜಾಗಟೆ ಹೊಡೆದ ತಕ್ಷಣವೇ ಹಸುವೊಂದು ಬಂದು ವೆಂಕಟರಮಣ ದೇವರ ದರ್ಶನ ಪಡೆದು ದೇವಾಲಯಕ್ಕೆ ಪ್ರತಿನಿತ್ಯವೂ ಪ್ರದಕ್ಷಿಣೆ ಅಲ್ಲ, ಅಪ್ರದಕ್ಷಿಣೆ ಹಾಕತ್ತೆ. ಇದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಇಲ್ಲಿನ ವಿಶೇಷತೆಯನ್ನ ತಿಳ್ಕೊಳ್ಳೋದಕ್ಕೆ ಆಸಕ್ತಿಯಾಗಿ ಅಲ್ಲಿಗೆ ಹೋಗಿದ್ದೆ. ನನಗೇನೆ ಆಶ್ಚರ್ಯ ಆಯ್ತು. ಅರ್ಚಕರು ಜಾಗಟೆ ಹೊಡೆದ ತಕ್ಷಣ ನನ್ನ ಕಣ್ಣೆದುರೆ ದನ ಬರೋದಕ್ಕೆ ಶುರು ಮಾಡ್ತು. ಬರೀ ದೇವಸ್ಥಾನಕ್ಕೆ ಬಂದಿದ್ರೆ ಅರ್ಚಕರು ತಿನ್ನೋದಕ್ಕೆ ಕೊಡ್ತಾರೆ, ಅದಕ್ಕೆ ಬಂದಿರ್ಬೋದು ಅನ್ಬೋದಿತ್ತು. ಆದ್ರೆ ಆ ಹಸು ದೇವಸ್ಥಾನಕ್ಕೆ ಬಂದ ಕೂಡ್ಲೆ ದೇವಸ್ಥಾನಕ್ಕೆ ಅಪ್ರದಕ್ಷಿಣೆ ಹಾಕೋಕೆ ಮುಂದಾಯ್ತು. ಇಂತಹ ವಿಶೇಷ ದೇವಾಲಯದ ಬಗ್ಗೆ ಇಂದು ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೇನೆ. ವಿಡಿಯೋ ಕೊನೆಯವರೆಗೆ ನೋಡಿ. ಹೌದು, ಕೆಳದಿ ಭದ್ರಪ್ಪ ನಾಯಕನ ಅಪ್ರಕಟಿತ 2 ಶಾಸನದಲ್ಲಿ ಕುಂದಾಪುರದ ಆಜ್ರಿ ಗ್ರಾಮದ ಬಾಂಡ್ಯ ಎನ್ನುವ ಜಾಗದ ಬಗ್ಗೆ ಉಲ್ಲೇಖವಾಗಿದ್ದು, ಈ ವಿಶೇಷ ಜಾಗದಲ್ಲಿ ಇರುವಂತಹ ಅತ್ಯಂತ ಹಳೆಯ ವೆಂಕಟರಮಣ ದೇವರ ದೇವಾಲಯದಲ್ಲಿ ಪ್ರತಿನಿತ್ಯ ಈ ಹಸು ಹಾಜರಾಗುತ್ತೆ. ಸುಮಾರು 25 ವರ್ಷಗಳಿಂದ ಪ್ರತಿನಿತ್ಯ ಈ ಹಸು ದೇವರಿಗೆ ನಮಸ್ಕರಿಸಿ ದೇವಸ್ಥಾನ ಅಪ್ರದಕ್ಷಿಣೆ ಹಾಕುತ್ತೆ. ಈ ವಿಷಯ ಕೇಳಿ ಈ ದೇವಸ್ಥಾನಕ್ಕೆ ಬಂದ ನನಗೆ ಅಚ್ಚರಿಯೇ ಆಗಿತ್ತು. ದೇವಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ? ಇತಿಹಾಸ ಹೇಳಿದ್ರೆ ಸಾಮಾನ್ಯ 60 ವರ್ಷದಿಂದ ಇದೇ ಸ್ಥಿತಿಯಲ್ಲಿ ಇತ್ತದು. ಶೋಚನೀಯ ಪರಿಸ್ಥಿತಿಯಲ್ಲೇ ಉಂಟು. ಓಕೆ. ಸಾಮಾನ್ಯ ಎಷ್ಟು ವರ್ಷ ಹೇಳೋಕ್ಕೆ ಯಾರು ಬರೋದಿಲ್ಲ. ಸರಿ, ದೇವಸ್ಥಾನ ಇದ್ದರು ನೋಡಿದಾರೆ ಯಾರೂ ಇಲ್ಲ, ಇದೇ ಪರಿಸ್ಥಿತಿಯಲ್ಲಿ ನೋಡಿದಾರೆ. ನೀವು ಎಷ್ಟು ವರ್ಷದಿಂದ? ನಾವು ಸಾಮಾನ್ಯ 28 ವರ್ಷದಿಂದ ಇದ್ದೆ. ಇನ್ನು ಇಲ್ಲಿ ದೇವಸ್ಥಾನಕ್ಕೆ ಈ ಹಸು ಬಂದು ಅಪ್ರದಕ್ಷಿಣೆ ಹಾಕುತ್ತೆ, ಅದು ಎಷ್ಟು ವರ್ಷದಿಂದ ಬರ್ತಾ ಇದೆ? ಸಾಮಾನ್ಯ ಒಂದು 25 ವರ್ಷದೊಳಗೆ.
20 ವರ್ಷದಿಂದ ಬಂದು ಬರ್ತಾ ಇತ್ತು. ಹಾ. ಅದು ಹೇಗೆ ಬರುತ್ತೆ ಅದು? ಅದು ಅಕಸ್ಮಾತ್ ನಾನು ನೋಡಿದ್ರು ಬರ್ತದೆ, ನಾನು ನೋಡಿದ್ರೆ ಎಲ್ಲ ದೂರ ಹೋಗದಿದ್ರೆ ಜಗನ್ನಂತ ಹೊಡೆದವಾಗ ಅದು ಬಂದೇ ಬರ್ತದೆ. ಈ ದೇವಸ್ಥಾನದ ವಿಶೇಷತೆ ಏನು? ವಿಶೇಷ ಅಂತ ಹೇಳಿದ್ರೆ ಪುರಾತನ ದೇವಸ್ಥಾನ ಹೇಳ್ಬೋದು. ಅಲ್ಲಿ ಕೆಳಗೆ ಬಾಂಡ್ಯದಲ್ಲಿ ತ್ರ್ಯಂಬಕೇಶ್ವರ ಉಂಟು, ಅದು ಕೆಳದಿ ಚೆನ್ನಮ್ಮಾಜಿ. ಅದೇ ಸಮಯದಲ್ಲಿ ಗೌಡ ಸಾರಸ್ವತ ಪೂಜೆಯನ್ನು ಹೇಳಿ ಮೊನ್ನೆ ಇದರಲ್ಲಿ ಪ್ರಶ್ನೆಯಲ್ಲಿ ನೋಡಿ ಬಂದಿತ್ತು. ಆಮೇಲೆ ಈ ಅಂಗಟನ ಹಾಪ್ಕೊಳ್ಳಿ, ಲಕ್ಷ್ಮೀ ಅಂಗಟನ ಹಾಪ್ಕೊಳ್ಳಿ. ಇಲ್ಲಿ ವಿಶೇಷ ಪೂಜೆಗಳು ಯಾವ ತರ ಆಗುತ್ತೆ? ಜೊತೆ ಅಂದರೆ ದೀಪೋತ್ಸವ ಆಗ್ತದೆ, ಶ್ರಾವಣ ತಿಂಗಳಲ್ಲಿ ಸ್ವಾಣಿ ಆರತಿ ಆಗ್ತದೆ. ಮತ್ತು ಇಲ್ಲಿ ಬೇರೆ ಪೂಜೆ ಬೆಳಿಗ್ಗೆ 9 ಗಂಟೆಗೆ 9 ಗಂಟೆಗೆ ಒಂದು ಪ್ರತಿನಿತ್ಯ ಪೂಜೆ ಇರುತ್ತೆ. ಆ ಸಂದರ್ಭ ಹಸುರುಗಳು ಬರುತ್ತೆ ಇಲ್ಲಿ. ಬರುತ್ತೆ ಸಾಕು, 2-3 ಬರ್ತವೆ, ಒಂದು ಮತ್ತು ಪ್ರತಿ ಬಂದೇ ಬರ್ತದೆ. ಈ ದನ ಅನ್ನೋದು ಸಾಧಾರಣ 28 ವರ್ಷದಿಂದ ಇಲ್ಲಿ ಸುತ್ತ ದೇವಸ್ಥಾನಕ್ಕೆ ಅಪ್ರದಕ್ಷಿಣೆ ಬರ್ತಾ ಇರುತ್ತೆ ಅನ್ನೋದು ನಾವು ಕಂಡಂಥ ಸತ್ಯ. ಯಾಕೆಂದರೆ ಭಟ್ರು ಪೂಜೆಗೆ ಬಂದು 28 ವರ್ಷ ಆಯಿತು. ಆ 28 ವರ್ಷದಿಂದಲೂ ಈ ಭಟ್ರು ಬಂದು ಜಾಗಟೆ ಹೊಡೆದ ತಕ್ಷಣ ಆ ದನ ಬಂದು ಸುತ್ತಿರ್ತದೆ. ಆನಂತರ ಪ್ರಸಾದ ಕೊಟ್ಟ ತಕ್ಷಣ ಅದು ಪ್ರಸಾದ ತಿಂದುಬಿಟ್ಟು ಹೊರಗಡೆ ಹೋಗ್ತದೆ. ಇದು ನಾವು ಕಂಡಂಥ ಸತ್ಯ. ಇಲ್ಲಿ ಈ ದೇವಸ್ಥಾನ ಪ್ರತಿನಿತ್ಯ ನಡ್ಕೊಂಡು ಬಂದಂಥದ್ದು ಈ ದಿನಚರಿ ಅನ್ನೋದು. ದನದ ವಿಶೇಷ ಅಂತ ಹೇಳಿದ್ರೆ, ದನ ಈಗ ವಿಜ್ಞಾನದಲ್ಲಿ ಹೇಳೋದಂತ ದನ 15 ವರ್ಷ ಬದುಕುವುದೇ ಅನ್ನೋದು ಅವ್ರದ್ದೊಂದಿದೆ. ಆದರೆ ಇಲ್ಲಿ ಆ ವಿಜ್ಞಾನಕ್ಕೂ ಮೀರಿದ್ದು 28 ವರ್ಷ 30 ವರ್ಷದಿಂದ ಆ ದನ ಇದೆ. ಅದು ನಮಗೆ ಏನೋ ಒಂದು ವಿಶೇಷ ಅನಿಸೋದು ಇಲ್ಲಿ ಕಾಣಿಸ್ತೈತೆ. ಅರ್ಚಕರು ಬಂದು ಜಾಗಟೆ ಹೊಡೆದ ತಕ್ಷಣ ಎಲ್ಲೋ ಇದ್ದ ಹಸು ಅಲ್ಲಿಗೆ ಪ್ರತ್ಯಕ್ಷವಾಯಿತು. ತದನಂತರ ಅಲ್ಲೇ ಪಕ್ಕದಲ್ಲಿ ಇದ್ದ ಶ್ರೀ ಅಶ್ವಾರೂಢ ಬ್ರಹ್ಮ ಕ್ಷೇತ್ರಪಾಲಕ ಪೂಜೆಯ ವೇಳೆಯಲ್ಲೂ ಹಲವು ದನಗಳು ಅಲ್ಲಿ ಸೇರಿದ್ವು. ಪೂಜೆಯ ವೇಳೆ ಅದೇ ಹಳೆಯ ದನ ಮತ್ತೆ ಅಪ್ರದಕ್ಷಿಣೆ ಹಾಕುವುದಕ್ಕೆ ಪ್ರಾರಂಭಿಸಿತು. ಇದೇ ಅಲ್ವಾ ವಿಶೇಷ? ಯಾವ ವಿಶೇಷ ಆಧಾರದ ಮೇಲೆ ಅದು ತಿರುಗುತ್ತೆ ಅನ್ನೋದೇ ಗೊತ್ತಿಲ್ಲ. 1 ಗಂಟೆ ಹೊಡೆದ ತಕ್ಷಣ ಬರ್ತದೆ. ಅಲ್ಲಿ ಬಂದ ತಕ್ಷಣ ರೆಡಿ ಮಂಗಳಾರತಿ ಮಾಡಿದ ತಕ್ಷಣ ಇಲ್ಲಿ ಮತ್ತು ಭಟ್ರು ಬೇಕಾದ್ರೆ ಒಳಗಡೆ 1 ದಿನ ಕೂತ್ಕೊಂಡು ಅದು ಅಲ್ಲೇ ಇರುತ್ತೆ. ಮತ್ತು ಹೌದು ಭಟ್ರು ಭಟ್ರು ಆಯ್ತು. ಜಿಲ್ಲೆಯಲ್ಲಿ ಈಗ ನಾನು ಬೇಕಾದಲ್ಲಿ ಮತ್ತೆ ಕಡೆ ಉಂಟು, ಅಲ್ಲಿ ಬರ್ಲಿಕ್ಕೆ ಅಲ್ಲಿಗೆ ಬರುತ್ತೆ. ಅದು ಬಂದರೆ ಸುಮ್ಮನೆ ನಾವು ಹೇಳೋದು ಬೇಡ, ಅಲ್ಲೂ ಒಂದು ಪ್ರದಕ್ಷಿಣೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಈ ದೇವಸ್ಥಾನದ ಸಮೀಪದಲ್ಲೇ ಇರುವ ಚಕ್ರ ನದಿ ದಂಡೆಯಲ್ಲಿರುವ ಕಲ್ಲು ಬಂಡೆಯಲ್ಲಿ ಆಂಜನೇಯನ ಕೆತ್ತನೆ ಕೂಡ ಇದ್ದು, ಸಮೀಪದಲ್ಲೇ ಸನ್ಯಾಸಿಯೊಬ್ಬರ ಸಮಾಧಿ ಕೂಡ ಇದೆ. ಅವರೇ ಈ ಆಂಜನೇಯನ ಕೆತ್ತನೆ ಮಾಡಿ ಪೂಜೆ ಮಾಡುತ್ತಿದ್ರು ಎಂಬ ಮಾತಿದೆ. ಮಂಜುನಾಥ್ ಪೂಜಾರಿ. ಇಲ್ಲಿ ಹಲವಾರು ದೇವರ ವಿಗ್ರಹಗಳಿರ್ಬೋದು, ದೇವಸ್ಥಾನಗಳಿದೆ. ಇದ್ರ ಜೊತೆಗೆ ಇಲ್ಲಿ ನದಿಯ ಮಧ್ಯದಲ್ಲಿ ಒಂದು ಆಂಜನೇಯನ ವಿಗ್ರಹ ಇರುವಂಥದ್ದು.
ಏನ್ ವಿಶೇಷ ಇಲ್ಲಿ? ಈ ವಿಶೇಷ ಅಂತ ಹೇಳಿದ್ರೆ ನಮಗೆ ತೊಟ್ಟ ವಾಸು ಇದರಲ್ಲಿ ನಾವು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕಾಗಿ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ನಮಗೆ ಇಲ್ಲಿ ಪ್ರಶ್ನೆ ಮುಖಾಂತರ ಬಂತು, ಇಲ್ಲಿ ಲಕ್ಷ್ಮೀ ವೆಂಕಟರಮಣ ಇದೆ, ನಂತರ ಆಂಜನೇಯ ಇದೆ, ಈ ದಿಕ್ಕಲ್ಲಿ ಆಂಜನೇಯ ಇದೆ ಅಂತ ಅವರು ಹೇಳಿದರು. ಆ ನಂತರ ನಾವು ಇಲ್ಲಿ ಬಂದಾಗ ಹುಡುಕಿದಾಗ ಆಂಜನೇಯ ಸಿಕ್ಕಿತ್ತು. ಆಂಜನೇಯನ ವಿಶೇಷ ಏನು ಕೇಳಿದರೆ, ನಮಗೆ ಆಂಜನೇಯನ ಹತ್ರ ತೀರ್ಥ ಸ್ನಾನ ಮಾಡಿದರೆ ಅದು ಕುಂಭಮೇಳದಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಇದೆ ಅನ್ನೋದು, ಮತ್ತು ಗೋಕರ್ಣದಲ್ಲಿ ಮಾಡುವಂಥ ಕೆಲವೊಂದು ಕೆಲಸಗಳನ್ನ ಇಲ್ಲಿ ಮಾಡ್ಬೋದು, ಈ ನದಿ ದಡದಲ್ಲಿ ಮಾಡ್ಬೋದು ಅನ್ನೋದು ಪ್ರಶ್ನೆಯಲ್ಲಿ ಬಂದಿತ್ತು. ಹಾಗೆ ನಾವು ಇಲ್ಲಿ ಬಂದಾಗ ಇನ್ನೂ ಗುರುಗಳ ಸಮಾಧಿ ಇದೆ, ತುಳಸಿ ಕಟ್ಟೆ ಇದೆ ಅಂತ ಹೇಳಿದರು. ಅದು ಕುರು ಇದೆ ಅಂತ ಹೇಳಿದ್ರು. ನಾವು ದೊಡ್ಡ ಕಾಡಿತ್ತು, ಹುಡುಕಿದಾಗ ನಮಗೆ ಸಣ್ಣ ಮಟ್ಟದಲ್ಲಿ ಆ ತುಳಸಿ ಕಟ್ಟೆ ಈಗಾಗಲೇ ನೀವು ನೋಡಿರ್ಬೋದು. ಆ ತುಳಸಿ ಕಟ್ಟೆಯನ್ನು ನಾವು ಹುಡುಕಿದಾಗ ಸಣ್ಣದ ರೀತಿಯಲ್ಲಿ ಕಾಣಿಸಿತ್ತು. ಅದರ ನಂತರ ಉತ್ಖನನ ಮಾಡಿತು, ಆ ಮಟ್ಟದಲ್ಲಿ ನಮಗೆ ಅಷ್ಟು ದೊಡ್ಡ ತುಳಸಿ ಕಟ್ಟೆ ಕಾಣಿಸಿತ್ತು. ಅದರ ಸ್ವಾಮೀಜಿ ಸಮಾಧಿ ಅಂತ ಅದು ಪ್ರಶ್ನೆಯಲ್ಲಿ ಬಂದಿರುವಂಥದ್ದು. ಅಲ್ಲಿ ಅವರು ಅದನ್ನ ನೋಡ್ಬೋದು. ಅದರ ಹಿಂದ್ಗಡೆ ಇರುವಂಥದ್ದು ಮಠ ಅಂತೇಳಿ, ಅಂದರೆ ಆಶ್ರಮ ಅಂತ ಹೇಳಿ ನಮಗೆ ಅಲ್ಲಿ ಬಂದಿತ್ತು. ಅಂದ್ರೆ ಕುರು ಇದ್ದಿತ್ತು, ಆಶ್ರಮದ ಕುರುಗಳು ಇದ್ದಿತ್ತು ಅಲ್ಲಿ, ಅದನ್ನು ನಾವು ನೋಡಿತ್ತು. ಇದು ನಮಗೆ ನಮ್ಮ ಯಾವುದು ಅಂತ ಹೇಳಿದ್ರೆ, ಈಗ ನಾವು ಬಾಂಡೆ ಸುಭಾಷ್ ಶೆಟ್ಟರು ಸಾರಥ್ಯದಲ್ಲಿ, ಅವರ ಮುಂದಾಳತ್ವದಲ್ಲಿ ನಾವು ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾಯಿತ್ತು ಊರಿನವ್ರ ಸಹಕಾರದ ಜೊತೆಗೆ. ಇದನ್ನು ಮುಂದೆ ಜೀರ್ಣೋದ್ಧಾರ ಮಾಡೋಕ್ಕೆ ಊರಿನವರು ಎಲ್ಲರೂ ಒಟ್ಟಾಗಿ ನಾವು ಎಲ್ಲ ಒಂದು ಕಾರ್ಯಕ್ಕೆ ಕೈ ಹಾಕಿತ್ತು, ಜೋಡಿಸಿತ್ತು. ಇನ್ನು ಏನು ಮಾಡ್ತಾನೋ ಲಕ್ಷ್ಮೀ ವೆಂಕಟರಮಣ ಆಂಜನೇಯಂದ್ರೆ ನೋಡ್ಬೇಕೇನು. ಇನ್ನು ಇಲ್ಲಿನ ದೇವಸ್ಥಾನದ ಇತಿಹಾಸ ಏನು? ಎಷ್ಟು ವರ್ಷದ ಹಳೆಯದು? ದೇವಸ್ಥಾನದ ಇತಿಹಾಸ ಅಂತ ಹೇಳಿದರೆ 16ನೇ ಶತಮಾನದಲ್ಲಿ ಕೆಳದಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಭದ್ರಪ್ಪ ಶಿವಪ್ಪ ನಾಯಕನು ಇದರಲ್ಲಿ ಶಾಸನ ಬರೆದಿದ್ದಿತ್ತು. ಅದರಲ್ಲಿ ಕರೆಕ್ಟಾಗಿ ನಮ್ಮ ಬಾಂಡ್ಯದ ಹೆಸರು ಉಲ್ಲೇಖ ಇದೆ. ಇಲ್ಲಿ ಮಠ ಧರ್ಮಕ್ಕೆ 16ರಲ್ಲಿ ಈ ಇದನ್ನು ಕಟ್ಟಿಸಿದವನು 17ರಲ್ಲಿ ದಾನ ಬಿಟ್ಟಿದ್ದು, ಈ ಮಠಕ್ಕೆ ದಾನ ಬಿಟ್ಟಿದ್ದನ್ನು ಶಾಸನ ಕೂಡ ಇದೆ. ಆ ಶಾಸನ ನಮಗೆ ಸಿಕ್ಕಿತ್ತು ಇದರಿಂದ. ಇದೇನಾ ತುಳಸಿ ಕಟ್ಟೆ? ಈ ತುಳಸಿ ಕಟ್ಟೆ ಅಂತ ನಮಗೆ ಅದು ಸ್ವಾಮೀಜಿ ಸಮಾಧಿ ಅಂತ ನಮ್ಗೆ ಪ್ರಶ್ನೆಯಲ್ಲಿ ಬಂದಾಗ ನಮಗೆ ಇಷ್ಟು ನಾವು ಹುಡುಕಾಟ ಮಾಡಿದ್ವಿ. ಆ ಪ್ರಶ್ನೆಯಲ್ಲಿ ಬಂದಾಗ, ನಮ್ಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಾಗ ಅಲ್ಲಿ ತುಳಸಿ ಕಟ್ಟೆ ಉಂಟು, ಸ್ವಾಮೀಜಿ ಸಮಾಧಿ. ಇದು ನೀವು ಹಾಗಾದ್ರೆ ನೀವು ಇಟ್ಟಿರೋದಲ್ಲ? ಅಲ್ಲ, ತುಂಬಾ ವರ್ಷದ, ಸಾಧಾರಣ 500 ವರ್ಷದ ಹಿಂದಿನ ಇದಿರೋದು. ನಮಗೆ ಕಾಣಿಸಿದ್ದು, ನಾವು ಹುಡುಕಾಟ ಮಾಡಿದಾಗ ಒಂದು ಇಷ್ಟು ಕಾಣಿಸಿದ್ದು, ಒಂದು 2 ಇಂಚಷ್ಟು ಗ್ಯಾಪ್ ಕಾಣಿಸಿತ್ತು. ಆ ನಂತರ ಇದಿಷ್ಟು ಉತ್ಖನನ ಮಾಡಿದ್ದು. ಉತ್ಖನನ ಮಾಡಿದಾಗ ಇದಿಷ್ಟು ನಮಗೆ ಕಾಣಿಸಿತ್ತು. ಇದರ ಅಡಿಗಡೆ ಸ್ವಾಮೀಜಿಯ ಅವರು ಜೀವಂತ ಸಮಾಧಿ ಆಗಿರುವಂಥ ಶರೀರ ಇರ್ಬೋದು ಅಂತ ಇಲ್ಲಿ ತನಕ ನಾವು ಕ್ಲೀನ್ ಮಾಡಿತ್ತು. ಅದ್ರ ಮುಂದೆ ಆಗಲಿಕ್ಕೆ ಹೋಗ್ಲಿಲ್ಲ. ಇದೇ ಆಶ್ರಮ, ಈ ಸ್ವಾಮೀಜಿ ಇರುವಂತ ಆಶ್ರಮ ಇದೆ. ಇದು ಮೊದಲು ಆಶ್ರಮವಾಗಿತ್ತು. ಈ ಸ್ವಾಮೀಜಿ ಬದುಕಿದ್ದಾಗ ಇದೇ ಆಶ್ರಮದಲ್ಲಿ ಇದ್ರು ಅನ್ನೋದಕ್ಕೆ ಇದು ಕುರುಹುಗಳು ಇದ್ದಿತ್ತು. ತದನಂತರ ದೊಡ್ಡ ಕಾಡು ಇದ್ರಲ್ಲಿ ತರ ಇದ್ದಿತ್ತು, ಅದೇ ರೀತಿ ಕಾಡೆಲ್ಲ ಇದ್ದಿತ್ತು. ನಾವು ಇದನ್ನೆಲ್ಲ ಕ್ಲೀನ್ ಮಾಡಿದಾಗ ಇಷ್ಟರ ಮಟ್ಟಿಗೆ ನಮ್ಗೆ ಕಾಣಿಸಿತ್ತು. ಕರೆಕ್ಟ್ ಇದ್ರ ಆಪೋಸಿಟ್ ಅಲ್ಲಿ ಆಂಜನೇಯ ಇದೆ. ಗುರುಗಳಿಗೂ ಆಂಜನೇಯಂಗೂ ಆಶ್ರಮಕ್ಕೂ ಎಲ್ಲದಕ್ಕೂ ಲಕ್ಷ್ಮೀ ವೆಂಕಟರಮಣ ಇದಿಷ್ಟಕ್ಕೂ ಒಂದೇ ಸಂಬಂಧ ಅಂತ ಪ್ರಶ್ನೆಯಲ್ಲೇ ಬಂದಿರುವಂತದ್ದು. ನೇರ ಆಶ್ರಮ ಆಂಜನೇಯನಿದೆ. ಈ ಸ್ವಾಮೀಜಿ ಕಾಲದ ನಂತರ ಇಲ್ಲಿ ಜೀವಂತ ಸಮಾಧಿ ಆಗಿದ್ರು ಅನ್ನೋದಕ್ಕೆ ಪ್ರಶ್ನೆ ಎಲ್ಲ ಬಂದಿರುವಂತ. ಇಲ್ಲೆಲ್ಲ ದೇವಸ್ಥಾನಗಳಿದೆ, ಆಂಜನೇಯನ ವಿಗ್ರಹ ಆಯ್ತು, ಇದ್ಯಾವುದು ಕೂಡ ನಿಮ್ಗೆ ಮೊದಲು ಗೊತ್ತಿರಲಿಲ್ಲ? ಇಲ್ಲ, ಆಂಜನೇಯನ ವಿಗ್ರಹಗಳನ್ನು ಎಲ್ಲಾದ್ರೂ ನಮ್ಮ ಹಿರಿಯರು ಹೇಳಿದ್ ನಾವು ಕೇಳಿದ್ ಬಿಟ್ರೆ ಇಲ್ಲಿ ಬೇರೆ ಯಾವ್ದನ್ನು ನಾವು ಕಾಣಲಿಲ್ಲ. ನಮ್ಮ ಜನರೇಷನ್ ನಲ್ಲಿ ನಾವು ಕಾಣಲಿಲ್ಲ. ಇದಿಷ್ಟು ನಮ್ಗೆ ಅವ್ರು ಇಲ್ಲಿದ್ದ ಇದೆ ಅಂತ ಹೇಳಿದಾಗ ನೀವು ಇಲ್ಲಿ ಸರ್ಚ್ ಮಾಡಿದ್ದೀರಾ? ಈ ತಟೋಟ್ ಜೋಶ್ರಿ ಏನು ಪ್ರಶ್ನೆಯಲ್ಲಿ ನಮ್ಗೆ ಹೇಳಿದ್ರು, ಅದೇ ನಂತರ ನಾವು ಇದನ್ನೆಲ್ಲ ಹುಡುಕಾಡಿದಾಗ ನಮ್ಗೆ ಇದೆಲ್ಲ ಸಿಕ್ಕಿತ್ತು. ಇನ್ನೂ ಹೇಳಿದ್ರು, ಒಂದು ಈಶ್ವರ ಮತ್ತೆ ಪಾರ್ವತಿ ದೇವಸ್ಥಾನ, ಗಣಪತಿ ದೇವಸ್ಥಾನ ಇದೆ, ಅದು ಭೂಗತವಾಗಿದೆ, ಇನ್ನು ಬರ್ತದೆ ಅನ್ನೋದು ಪ್ರಶ್ನೆಯೆಲ್ಲ ಬಂದಿತ್ತು. ಇದೇ ನಮ್ಮ ಊರಿನೆಲ್ಲ ಈ ಊರಿಗೆ ಸಂಬಂಧಪಟ್ಟದ್ದೇ. ಯಾವ ದಿಕ್ಕಿನಲ್ಲಿ ದಿಕ್ಕಲ್ಲಿದೆ ಅಂತ, ಇದೇ ನದಿ ಪಾತ್ರದಲ್ಲಿ ಕೆಳಗಡೆ ಇದೆ ಅನ್ನೋದನ್ನು ಅವರು ಹೇಳಿದ್ರು, ಪ್ರಶ್ನೆ ಎಲ್ಲ ಹೇಳಿದ್ರು. ಇದಿಷ್ಟು ಬಂದಿರುವಂತದ್ದು. ಅದಕ್ಕೆ ಸುಭಾಷ್ ಶೆಟ್ಟರ್ ದಂಪತಿಗಳು ಏನಿದ್ರು ಅವ್ರ ಮುಂದಾಳತ್ವದಲ್ಲೇ ನಾವು ನಡ್ಕೊಂಡು ಹೋದಾಗ ಏನ್ ನಮಗೂ ಸಹಕಾರ ಸಿಗ್ತದೆ, ಊರಿನವ್ರ ಸಹಕಾರದ ಮೇಲೆಗೆ ಎಲ್ಲದನ್ನೂ ಜೊತೆಯಾಗಿ ಮಾಡ್ಕೊಂಡು ಹೋದ್ರೆ ನಮಗೂ ದೇವಸ್ಥಾನ ಕಟ್ಟಲಿಕ್ಕೆ ಸಹಕಾರ ಆಗ್ತದೆ ಅನ್ನೋದು ವಿಚಾರದಲ್ಲೇ ನಾವು ಮಾಡ್ಕೊಂಡು ಬನ್ನಿ ಆಂಜನೇಯನ ವಿಗ್ರಹ ಹತ್ರ ಹೋಗೋಣ. ಇದೇ ತೀರ್ಥ ಪ್ರೋಕ್ಷಣೆ ಅನ್ನೋದು. ಇದು ಯಾವ ಕಾಲದಲ್ಲೂ ಈ ನೀರು ಒಣಗೋದಿಲ್ಲ, ಮತ್ತೆ ತುಂಬಾ ಕೋಲ್ಡ್ ಆಗಿರುತ್ತೆ ನೀರು. ಇದಿಷ್ಟು ಜಾಗದಲ್ಲಿ ಎಲ್ಲ ಕಡೆ ಒಣಗುತ್ತೆ, ಇದಿಷ್ಟು ನೀರು ಒಣಗೋದಿಲ್ಲ, ಕರೆಕ್ಟ್ ಆಗಿರುತ್ತೆ, ತುಂಬಾ ಕೋಲ್ಡ್ ಆಗಿರುತ್ತೆ. ಅದೇ ತೀರ್ಥ ಅಂದ್ರೆ ಆಂಜನೇಯನ ತೀರ್ಥನೇ ಇರಬಹುದು ಅಥವಾ ಅವನ ಶಕ್ತಿನೇ ಇರಬಹುದು. ಯಾಕೆ ಕೇಳಿದ್ರೆ ಎಲ್ಲ ಕಡೆ ಒಣಿತದೆ, ಇದೊಂದ್ ಸ್ವಲ್ಪ ನೀರು ಹಾಗೆ, ಇಲ್ಲೊಂದ್ ಸ್ವಲ್ಪ ನೀರು ಹಾಗೆ. ಇದಿಷ್ಟು ನೋಡಿ ಇಲ್ಲಿ ನೀರಿದೆ. ಮೊದಲು ತುಂಬಾ ಇರ್ತದೆ, ಮಳೆಗಾಲದಲ್ಲಿ ತುಂಬಿ ಇರ್ತದೆ, ಆದ್ರೆ ವೈಶಾಖ ಬೇಸಿಗೆ ಲಾಸ್ಟ್ ಟೈಮಲ್ಲೂ ಇಲ್ಲೊಂದ್ ಸ್ವಲ್ಪ ನೀರು ಇರ್ತದೆ. ಇವಾಗ ಮಳೆಗಾಲ ಟೈಮಲ್ಲಿ ಈ ಆಂಜನೇಯನ ವಿಗ್ರಹ ಕಾಣಿಸುತ್ತಾ? ಇಲ್ಲ, ತುಂಬಾ ಮಳೆ ಜಾಸ್ತಿ ನೀರಿದ್ದಾಗ ಇದು ಯಾವ್ದು ಕಾಣಿಸೋದಿಲ್ಲ. ಅಲ್ಲಿ ತನಕ ಅವ್ರದ್ದು ಆಶ್ರಮ ತನಕ ನೀರು ಹೋಗ್ತದೆ, ಅಲ್ಲಿ ತನಕ ನೀರು ಹೋಗ್ತದೆ. ಇದು ಕಾಣಿಸ್ತಾ ಇರೋದು ಆಂಜನೇಯನ ವಿಗ್ರಹ. ಮೊದಲು ಇವರಿಗೆ ಗೊತ್ತಿರಲಿಲ್ಲ, ತದನಂತರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಹಾಕಿದಾಗ ಇಲ್ಲಿ ಒಂದು ಕುರುಹು ಇದೆ, ಆಂಜನೇಯನ ವಿಗ್ರಹ ಇದೆ, ಮಠ ಇತ್ತು, ಇದೆಲ್ಲದರ ಬಗ್ಗೆನೂ ಕೂಡ ಅವ್ರಿಗೆ ಗೊತ್ತಾಗಿದೆ. ಅದನ್ನು ಉತ್ಖನನ ಮಾಡಿದಾಗ ಅಲ್ಲಿರುವಂತಹ ಮಠದ ಕುರುಹು ಕೂಡ ಸಿಕ್ಕಿರೋದು. ಜೊತೆಗೆ ಈ ಒಂದು ನದಿಯ ಮಧ್ಯದಲ್ಲಿ ಆಂಜನೇಯನ
ವಿಗ್ರಹ ತರ ಕಾಣಿಸ್ತಾ ಇರೋದು, ಕಲ್ಲಿನ ಮೇಲೆ ಕೆತ್ತನೆ ಮಾಡಿರೋದು ನೋಡಿ. ಇದೇನೆ ಆಂಜನೇಯನ. ಸುಮಾರು 500 ವರ್ಷ ಇತಿಹಾಸ ಇರುವಂಥ ಕೆತ್ತನೆ ಅದು. ನೋಡಿ, ಇದು ಸುಮಾರು 500 ವರ್ಷ ಇತಿಹಾಸ ಇದೆ ಅಂತೆ. ನಮ್ಮ ಕುಂದಾಪುರ ಭಾಗ ಆಗಿರ್ಬೋದು, ಸುತ್ತಮುತ್ತ ಪ್ರದೇಶಗಳಲ್ಲಿ ಬೇರೆ ಬೇರೆ ಆದಂತಹ ಒಂದು ಹಳೆಯ ಕುರುಹುಗಳು, ದೇವಸ್ಥಾನಗಳು, ಆಚರಣೆಗಳು ಇರೋದು. ಅದು ಈಗಿನ ಜನ್ರೇಷನ್ಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಹಿಂದೆ ಅದು ಎಷ್ಟೋ ಪುರಾತನ ಕಾಲದ ದೇವಸ್ಥಾನಗಳು ಇನ್ನೂ ಕೂಡ ಇಲ್ಲಿ ನಮ್ಮ ಸುತ್ತಮುತ್ತ ಇದೆ. ಅದನ್ನ ಹುಡುಕದಂಥ ಸಂದರ್ಭದಲ್ಲಿ ನಮ್ಮ ಇತಿಹಾಸ ತಿಳ್ಕೊಳ್ಳೋದಕ್ಕೆ ಮತ್ತೆ ಸಹಾಯ ಆಗುತ್ತೆ. ಈ ಐತಿಹಾಸಿಕ ದೇವಾಲಯ, ಇಲ್ಲಿ ಅಚ್ಚರಿ ರೀತಿಯಲ್ಲಿ ಹಸು ಅಪ್ರದಕ್ಷಿಣೆ ಹಾಕುವುದು, ಆಂಜನೇಯನ ಕೆತ್ತನೆ, ಸಮೀಪದಲ್ಲೇ ಇರುವ ಚಕ್ರ ನದಿಯನ್ನ ಕಣ್ತಂಬಿಕೊಳ್ಳೋದೆ ನಮ್ಮ ಅದೃಷ್ಟ. ನೀವೇನಾದ್ರೂ ಕುಂದಾಪುರ ಕಡೆ ಬರೋದಿದ್ರೆ ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನ ಪಡೆಯಿರಿ.